ಬ್ರೇಕ್ಗಿಂತ ಮುಂಚೆ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಮತ್ತೊಂದು ಅರ್ಜಿ ತಿರಸ್ಕೃತಗೊಂಡ ವರದಿಯನ್ನು ನೋಡಿದ್ರಿ. ಸೋಮವಾರ ನಡೆಯಲಿರುವ ಮತ ಎಣಿಕೆ ಕೇಂದ್ರಗಳ ಹತ್ರ ಕೇವಲ ಕೇಂದ್ರದ ಅಧೀನದಲ್ಲಿ ಬರುವ ಅರೆಸೇನಾ ಪಡೆಯವರೇ ಯಾಕೆ ಭದ್ರತೆಯನ್ನು ಕೊಡಬೇಕು ಅನ್ನುವಂಥ ಅರ್ಜಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳ್ತು. ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದ್ದು, ನಾವು ಮಧ್ಯಪ್ರವೇಶ ಮಾಡೋದಕ್ಕಾಗೋದಿಲ್ಲ ಅಂತ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, CBI ವಿರುದ್ಧ, ED ವಿರುದ್ಧ, ಇನ್ಕಮ್ ಟ್ಯಾಕ್ಸ್ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ಒಂಥರ ಸ್ಟ್ರೀಟ್ ಫೈಟ್ ಮಾಡಿದಾಗ ಕೇಂದ್ರೀಯ ತನಿಖಾ ಸಂಸ್ಥೆಗಳು ದುರುಪಯೋಗ ಆಗ್ತಾ ಇದೆ, ಇದು ಅದು ಎಲ್ಲ ಚರ್ಚೆಗಳನ್ನು ಮಾಡಿದ್ವಿ. ಈ ಅಟ್ಲೀಸ್ಟ್ ಸಂವಿಧಾನಾತ್ಮಕ ಸಂಸ್ಥೆಗಳು ಅನ್ನಿಸಿಕೊಂಡು ಇರುವಂಥ ಚುನಾವಣಾ ಆಯೋಗ ಆಗಿರ್ಬೋದು, ನ್ಯಾಯಾಂಗ ಆಗಿರಬಹುದು, ಇವುಗಳ ಗೌರವವನ್ನು ಆಡಳಿತ ವಿಪಕ್ಷ ಎರಡೂ ಉಳಿಸ್ಕೋಬೇಕಲ್ವಾ? ಅಜಿತ್, ನನಗನ್ಸುತ್ತೆ ಅದು ಎರಡೂ ಕಡೆಯಿಂದ ಆ ಒಂದು ಪ್ರಯತ್ನ ಆಗಬೇಕು. ಅದಕ್ಕೊಂದು ಪೊಲಿಟಿಕಲ್ಲಿ ಅಬೌವ್ ಪಾಲಿಟಿಕ್ಸ್ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಪ್ರಬುದ್ಧತೆ ಕೂಡ ಬೇಕು. ಬಟ್ ಇವತ್ತಿನ ದಿನಗಳಲ್ಲಿ ಅನ್ಫಾರ್ಚುನೇಟ್ಲಿ ಆಡಳಿತ ಪಕ್ಷವೂ ಇರ್ಬೋದು, ವಿಪಕ್ಷಗಳು ಇರಬಹುದು, ಪೊಲಿಟಿಕಲ್ ಕಾಂಪಿಟೇಟಿವ್ನೆಸ್ನ ಕಾರಣದಿಂದ ಮತ್ತು ಪೊಲಿಟಿಕಲ್ ಸ್ಟೇಕ್ಸ್ ಜಾಸ್ತಿ ಇದೆ ಅನ್ನುವ ಕಾರಣದಿಂದ ಹಂತ ಹಂತವಾಗಿ ಆ ಒಂದು ನೀವೇನು ಹೇಳ್ತಾ ಇದ್ರಲ್ಲ, ಅದಕ್ಕೊಂದು ಪೊಲಿಟಿಕಲ್ ಪ್ರುಡೆನ್ಸ್ ಅಂತ ಕರೆಯೋಣ, ಪೊಲಿಟಿಕಲ್ ವಿಸ್ಡಮ್ ಅಂತ ಕರೆಯೋಣ, ಅದು ನಿಧಾನವಾಗಿ ಮಾಯ ಆಗ್ತಾ ಇದೆ. ಅದಕ್ಕೆ ಒಂದೇ ಸೈಡನ್ನು ನಾವು ಇಲ್ಲ ಅದಕ್ಕೆ ಮಮತಾ ಬ್ಯಾನರ್ಜಿ ಮಾತ್ರ ಕಾರಣ ಅಂತ ಹೇಳೋಕ್ಕಾಗಲ್ಲ. ಹೌದು, ಅದಕ್ಕೆ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಹಿಂದೆ ಕಾಂಗ್ರೆಸ್ಸು ಇತ್ತು, ಈಗ BJP ಇತ್ತು, ಆ ಪಕ್ಷಗಳು ಕೂಡ ಕಾರಣ. ಇದೇನು ಹೊಸ್ತಲ್ಲ. ಅಲ್ಲಲ್ಲ, ತನಿಖಾ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ನೀವು ಸುಮಾರು ಚರ್ಚೆಗಳನ್ನು ಮಾಡಿದ್ದೀವಿ. ತನಿಖಾ ಸಂಸ್ಥೆಗಳ ವಿರುದ್ಧ ಮಮತಾ ಬ್ಯಾನರ್ಜಿ ಹೋರಾಡುವುದನ್ನು ಯಾರೂ ಅಬ್ಜೆಕ್ಟ್ ಮಾಡೋದಿಲ್ಲ. ಅಜಿತ್, ಇದರಲ್ಲಿ 2-3 ಪ್ರಶ್ನೆಗಳಿವೆ. ಈಗ ಭಾರತೀಯ ಜನತಾ ಪಾರ್ಟಿಯ ನಿನ್ನೆ ಸಭೆ ನಡೀತು. ಭೂಪೇಂದ್ರ ಯಾದವ್ ಆ ಸಭೆಯನ್ನು ದಿಲ್ಲಿಯಲ್ಲಿ ತೆಗೆದುಕೊಂಡ್ರು. ವರದಿಗಳು ಬರ್ತಾ ಇರುವ ಪ್ರಕಾರ ಭೂಪೇಂದ್ರ ಯಾದವ್ ಹೇಳ್ತಿದ್ದಾರೆ, ಅಂದರೆ ಯಾರ್ಯಾರು ನೀವು ಕೆಲಸ ಮಾಡಿದ್ರಲ್ವ ಆ ಬೂತ್ನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೀವು ವಾಪಸ್ ಅಲ್ಲಿ ಹೋಗಬೇಕು ಅನ್ನೋದನ್ನು ಇನ್ಸ್ಟ್ರಕ್ಟ್ ಮಾಡಲಾಗಿದೆ. ಬಹುತೇಕ ಹಿರಿಯ ನಾಯಕರಿಗೆ ನೀವು ವಾಪಸ್ ಅಲ್ಲಿ ಹೋಗಬೇಕು ಅಂತಕ್ಕಂಥದ್ದು. ಯಾಕಂತಂದರೆ ಭೂಪೇಂದ್ರ ಯಾದವ್ ಅವರ ಕಾರ್ಯಕರ್ತರಿಗೆ ಹೇಳಿರುವ ಪ್ರಕಾರ 2021ರ ಚುನಾವಣೆಯಲ್ಲಿ ಚುನಾವಣಾ ಕೆಲಸ ನಾವು ಮಾಡಿದ್ವಿ, ಕೌಂಟಿಂಗಲ್ಲಿ ನಾವು ತುಂಬ ಮುತುವರ್ಜಿಯನ್ನು ವಹಿಸಲಿಲ್ಲ. ಏನಾಗುತ್ತೆ ಕೌಂಟಿಂಗಲ್ಲಿ? ಅಲ್ಲ, ಈಗ ಅದು ಪ್ರಾಯಶಃ ಅಂದರೆ ನಾನು ಕೂಡ ಏನಾಗಿರಬಹುದು ಅಂತಕ್ಕಂಥದ್ದನ್ನು ತರ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಬ್ಯಾಲೆಟ್ ಪೇಪರ್ ಇದ್ದಾಗ ಆ ಮಾತು ಬೇರೆ ಕಥೆಗಳನ್ನು ಕೇಳ್ತಿದ್ವಿ ನಾವು. ಅವ್ರಿಗೆ BJP ನಾಯಕರಿಗೆ ಅನ್ಸ್ತಾ ಇದೆ, ಇಲ್ಲ 2021ರಲ್ಲೇ ನಮಗೊಂದು 20-30 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕಷ್ಟ ಆಯಿತು, ಇಲ್ಲ ಅಂದರೆ ನಾವು 100 ದಾಟ್ತಾ ಇದ್ವಿ ಅಂತ BJP. ಅವರೇನು ಚುನಾವಣೆ ಗೆಲ್ತಾ ಇರಲಿಲ್ಲ. ಹೀಗಾಗಿ ಈ ಬಾರಿ ಕೌಂಟಿಂಗ್ನಲ್ಲಿ ಮುತುವರ್ಜಿ ವಹಿಸಬೇಕು ಅನ್ನೋದನ್ನು BJP ಹೇಳ್ತಾ ಇದೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಹೋಗಿ ಏನು ಹೇಳ್ತಿದ್ದಾರೆ, ಅವ್ರಿಗನ್ನಿಸ್ತಾ ಇದೆ SIR ಪ್ರಕ್ರಿಯೆ ನಡೆಸಿದ್ದೇ ನನ್ನನ್ನು ಸೋಲಿಸೋದಕ್ಕೋಸ್ಕರ. ಕಳೆದ ಬಾರಿ 10% ವೋಟ್ ಶೇರ್ ಇತ್ತು ಡಿಫ್ರೆನ್ಸು, ಈ ಬಾರಿ 11% ವೋಟ್ ಶೇರನ್ನು ಕಿತ್ತು ಹಾಕಿದ್ದು ಪ್ರಮುಖವಾಗಿ ನನ್ನನ್ನು ಸೋಲಿಸಲಿಕ್ಕೆ SIR ಅನ್ನು ಬಳಕೆ ಮಾಡಲಾಯಿತು. ಹೀಗಾಗಿ ಚುನಾವಣಾ ಆಯೋಗ BJP ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಮಮತಾ ಬ್ಯಾನರ್ಜಿ ಆರೋಪ ಮಾಡ್ತಾರೆ. ಈಗ ಅವ್ರು ನಿನ್ನೆ ಯಾಕೆ ಓಡೋದ್ರು ಸ್ಟ್ರಾಂಗ್ ರೂಮ್ಗೆ? ಅವ್ರಿಗನ್ನಿಸ್ತು, ಇಲ್ಲ ಅಲ್ಲೆಲ್ಲೋ ಬ್ಯಾಲೆಟ್ ಪೇಪರ್ಗಳು ಮಾತ್ರ ಅಲ್ಲ, EVM ಏನಾದ್ರು ಟ್ಯಾಂಪರಿಂಗ್ ಆಗತ್ತಾ? ಈ ಚಿಂತೆ ನೋಡಿ, ಪ್ರಜಾಪ್ರಭುತ್ವದಲ್ಲಿ ನಾನು ಆರೋಪ ಮಾಡಬಾರ್ದು ಅಂತಕ್ಕಂಥದ್ದು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಂಬದಂಥ ಸಿಚುವೇಶನ್ ಕ್ರಿಯೇಟ್ ಆ ಸ್ಥಿತಿ ಇದೆ ಇವತ್ತು. ಅನ್ಫಾರ್ಚುನೇಟ್ಲಿ ಆ ಒಂದು ಸ್ಥಿತಿ ಬಂದು ತಲುಪಿದೆ ಇವತ್ತು ಪೊಲಿಟಿಕ್ಸು. ಯಾರೂ ಕೂಡ ನಂಬುವ ಸ್ಥಿತಿಯಲ್ಲಿಲ್ಲ ಇವತ್ತು. ಮಮತಾ ಬ್ಯಾನರ್ಜಿ ಲಿಟ್ರಲಿ ಸ್ಟ್ರಾಂಗ್ ರೂಮನ್ನು ಕಾಯಬೇಕು ಅಂತ ಅವರವ್ರ ಸಂಸದರಿಗೆ, ಶಾಸಕರಿಗೆ ಹೇಳ್ತಾ ಇದ್ದಾರೆ. ಈ ಚಿಂತೆ ಭಾರತೀಯ ಜನತಾ ಪಾರ್ಟಿಗೂ ಇದೆ. ಹೌದು, ಯಾಕಂದರೆ ಸ್ಟೇಟ್ ಮಷಿನರಿ ಇದೆ, 15 ವರ್ಷದಿಂದ ಅವ್ರ ಜೊತೆ ಇದೆ, ಅದು ಎಲ್ಲಿ ನಮ್ಮ ಕೈ ಕೊಟ್ಟರೆ? ಭಾರತೀಯ ಜನತಾ ಪಾರ್ಟಿ ಅದನ್ನು ಓಪನ್ ಆಗಿ ಹೇಳ್ತಾ ಇಲ್ಲ, ಪಕ್ಷದ ಮೀಟಿಂಗ್ ಒಳಗಡೆ ಅವರು ಹೇಳ್ತಿದ್ದಾರೆ. ಭೂಪೇಂದ್ರ ಯಾದವ್ ನಿನ್ನೆ ಹೇಳಿದ್ದಾರೆ ಅದನ್ನು. ಹೀಗಾಗಿ ಅಜಿತ್, ಇದು ಪೊಲಿಟಿಕಲ್ ಅಂದರೆ ಪಾಲಿಟಿಕ್ಸ್ ಈಗ ಮಹಾರಾಷ್ಟ್ರದಲ್ಲಿ ಆಯ್ತಲ್ವ, ಶಿವಸೇನೆಯ ಸಂಜಯ್ ರಾವತ್ ಮತ್ತು ಉದ್ಧವ್ ಠಾಕ್ರೆ ನೇರ ಮಾಜಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಮೇಲೆ ಆರೋಪಗಳನ್ನು ಮಾಡಿದರು. ಅಂದರೆ ಇವತ್ತು ರಾಜಕಾರಣ ಆ ಕೆಟ್ಟ ಸ್ಥಿತಿಗೆ ಬಂದು ತಲುಪ್ತಾ ಇದೆ. ಯಾವ್ಯಾವ ರೋಲ್ ಮಾಡೆಲ್ಗಳಂತಿದ್ವು, ಯಾವ್ಯಾವ ಪ್ರತಿಮೆಗಳು ಅಂತ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಐಡೆಂಟಿಫೈ ಮಾಡ್ತಾ ಇದ್ವಿ, ಎಲ್ಲವನ್ನು ರಾಜಕೀಯ
ಏನಂತಾರೆ ಅದಕ್ಕೊಂದು ಪೈಪೋಟಿಗೋಸ್ಕರ ಆ ರೋಲ್ ಮಾಡೆಲ್ಗಳನ್ನು ಕೂಡ ಹೋಲ್ ಮಾಡ್ತಕ್ಕಂಥ ಪ್ರಯತ್ನವನ್ನು ರಾಜಕೀಯ ಪಕ್ಷಗಳು ಮಾಡ್ತಾ ಇವೆ. ಈಗ SIR ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಅಜಿತ್, SIR ಚುನಾವಣಾ ಆಯೋಗದ ನಿರಂತರ ಪ್ರಕ್ರಿಯೆ. ಹೌದು ಹೌದು. ಕಳೆದ 75 ವರ್ಷಗಳಿಂದ ಎಷ್ಟು ಜನ ಸತ್ರು ಅನ್ನೋದನ್ನು ನೀವು ರೋಲೇ ನೋಡಲಿಲ್ವಾ? ಈಗ ಅದೇನಾಗ್ತಿದೆ, ಇಲ್ಲ BJPಗೆ ಲಾಭ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇದೆ. ಅದು ಪಶ್ಚಿಮ ಬಂಗಾಳದಲ್ಲಿ ಜಾಸ್ತಿ ಓಟ್ಗಳು ಹೋಗ್ತಿವೆ, ಬಿಹಾರದಲ್ಲಿ ಓಟ್ ಹೋಗ್ತಿವೆ, BJPಯಲ್ಲಿ ಚುನಾವಣೆಗಳನ್ನು ಗೆಲ್ತಾ ಇದೆ. ಹೀಗಾಗಿ ವಿಪಕ್ಷಗಳಿಗೊಂದು ಆತಂಕ ಇದೆ. ಆಮೇಲೆ ಏನಾಗುತ್ತೆ, ಏಜೆನ್ಸಿಗಳನ್ನು ಬಳಕೆ ಆಡಳಿತ ಪಕ್ಷ ಹೆಂಗೆ ಮಾಡುತ್ತೆ ಅನ್ನೋದನ್ನು ನೋಡ್ತಾ 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 ವಿರೋಧ ಪಕ್ಷಗಳಿಗೆ ಅದು ಚಿಂತೆ ಆಗುತ್ತೆ. ಅವು ಅಧಿಕಾರಕ್ಕೆ ಬಂದಾಗ ಅವರು ಅದನ್ನೇ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲೂ ಏನು ನಡೀತಾ ಇದೆ ಅಜಿತ್? ನೆವರ್ ಎಂಡಿಂಗ್ ಲೂಪ್ ಇದು. ಕರ್ನಾಟಕದಲ್ಲಿ ಇವತ್ತು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗಳ ಹೆಸರಿನಲ್ಲಿ ಏನು ನಡೀತಾ ಇದೆ ರಾಜಕೀಯವಾಗಿ? ಹೌದು. ನಮಗೆ ಬೇಕಾದವರು ಇದ್ರೆ ಕ್ಲೀನ್ ಚಿಟ್ ಕೊಡು, ನಮಗೆ ಬೇಡದವರಾಗಿದ್ದರೆ ಅಷ್ಟೇ ಒಳಗೆ ಹಾಕು ಅವ್ರನ್ನ. ಸೊ ಅಜಿತ್, ಅದಕ್ಕೇನು ನನಗನ್ಸುತ್ತೆ, ದೊಡ್ಡ ಮನಸ್ಸಿನ ರಾಜಕಾರಣಿಗಳು ನಮಗೆ ಬೇಕು. ಬಟ್ ಇವತ್ತೇನಾಗಿದೆ, ದುಡ್ಡು, ಜಾತಿ ಬಿಟ್ಟರೆ ರಾಜಕಾರಣ. ಅಧಿಕಾರ ಹಿಡಿಲಿಕ್ಕೆ ಬೇರೆ ದಾರಿ ಹೇಳಿ ನನಗೆ. ಹೋರಾಟದಿಂದ ಯಾರಾದರೂ ಬರ್ತಾರಾ? ಇಲ್ಲ. ಸೊ ಇದು ಬರೀ ನಾವು ರಾಜಕಾರಣಿಗಳಿಗೆ ಬೈದ ಉಪಯೋಗ ಇಲ್ಲ. ಇದು ಕೊಳದಲ್ಲಿ, ಸರೋವರದಲ್ಲಿ ನೀರು ಕೊಳಕಾದರೆ ಅದರಿಂದ ತೆಗೆದುಕೊಳ್ಳೋ ಪ್ರತಿಯೊಂದು ತಂಬಿಗೆಯ ನೀರು ಕೊಳಕಿರುತ್ತೆ. ಅದಕ್ಕೆ ರಾಜಕಾರಣವೂ ಹೊರತಲ್ಲ, ಪತ್ರಿಕೋದ್ಯಮ ಹೊರತಲ್ಲ, ಎಲ್ಲ ಯಾವ್ಯಾವ ಕ್ಷೇತ್ರಗಳು ಸಾರ್ವಜನಿಕ ರಂಗದಲ್ಲಿ ನಾವು ಹೇಳ್ತೀವಿ ಅವು ಯಾವೂ ಕೂಡ ಹೊರತಲ್ಲ. ಅಂದರೆ ಈ ಚರ್ಚೆ ಎಲ್ಲಿಂದ ಮತ್ತೆ ಶುರು ಮಾಡಬೇಕಾಗತ್ತೆ ಅನ್ನೋದೊಂದು ಪ್ರಶ್ನೆ. ಆದರೆ ದಿಸ್ ಈಸ್ ವೆರಿ ಅನ್ಫಾರ್ಚುನೇಟ್. ಚುನಾವಣಾ ಆಯೋಗದ ಮೇಲೆ, ಸುಪ್ರೀಂ ಕೋರ್ಟ್ನ ಮೇಲೆ, ಎಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳ ಮೇಲೂ ನೀವು ಆರೋಪಗಳನ್ನು ಮಾಡಲಿಕ್ಕೆ ಶುರು ಆದರೆ ನಂತರ ಪ್ರಜಾಪ್ರಭುತ್ವದಲ್ಲಿ ಏನೂ ಕೂಡ ಉಳಿಯಲ್ಲ. ಅಷ್ಟೇ ಅಷ್ಟೇ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.